ಅಲ್ಲಿಂದ ಮೆಲ್ಲ ಜಾರುವುದು, ಕೈಗೆ ಸಿಕ್ಕಲಿಕ್ಕಿಲ್ಲ. ಆಮೇಲೆ ಈ ಮಕ್ಕಳಿಗೆ ಈ ಅಮ್ಮಂದಿರು ಕರೆದು ತಂದಂತಹ ಹಾಲಿರ್ಬೋದು, ಅದರಿಂದ ಮಾಡಿದ ಮೊಸರು ಇರ್ಬೋದು, ಬೆಣ್ಣೆ ಇರ್ಬೋದು, ಇದನ್ನೆಲ್ಲ ಎಲ್ಲೆಲ್ಲಿ ಇಡ್ತಾರೆ ಅಂತ ಜಾಗ ಅಲ್ಲ ಅಷ್ಟು ಸ್ಪಷ್ಟವಾಗಿ ಗೊತ್ತು. ಯಾವ ಕೋಣೆಯಲ್ಲಿ ಯಾವ ಮೂಲೆಯಲ್ಲಿ ಅಡಗಿಸಿಡ್ತಾರೆ ಅಂತ ಅದೆಲ್ಲ ಇವರಿಗೆ ಗೊತ್ತು. ಗೊತ್ತಾ ನಿಮಗೇನಾದರೂ ನಿಮ್ಮ ಮನೆಯಲ್ಲಿ? ಅದನ್ನು ಇನ್ನೂ ಅತ್ಯಂತ ಸೂಕ್ಷ್ಮವಾಗಿ ಹೇಗೆ ಅಂತ ನಾವು ಇದನ್ನು ಕೇಳಬೇಕು. ಆ ಕೀಟ್ಲೆಯನ್ನು ಮಾಡೋದು ಹೇಗೆ ಅಂತ ನಾವು ಸರಿಯಾಗಿ, ಈಗ ನೀವು ಮಾಡುವ ಕೀಟ್ಲೆ ಉಂಟಲ್ಲ, ಇದು ಸರಿ ಇಲ್ಲ, ಇದು ಇನ್ನು ಹೇಗೆ ಮಾಡೋದು ಅಂತ ಗೊತ್ತಾಗಬೇಕಿದ್ರೆ ಇದನ್ನು ಕೇಳಬೇಕು. ಅದನ್ನು ಅಡಗಿಸಿ ಇಡ್ತಾರೆ ಅವರು. ಈ ಎಲ್ಲ ಮಕ್ಕಳು ಇದನ್ನು ಇಬ್ಬರು ಖಾಲಿ ಮಾಡ್ತಾರೆ. ಹಾಲು ಮೊಸರು ಎಲ್ಲ ಖಾಲಿ ಆಗ್ತದೆ ಗಡಿಗೆಯಲ್ಲಿ ಇಟ್ಟದ್ದು. ಸ್ಥೇಯಂ ಸ್ವಾದು ಅತ್ಯಥ ದಧಿಪಯ ಕಲ್ಪಿತೈ ಸ್ಥೇಯ ಯೋಗೈ. ಇವರು ಅಡಗಿಸಿಟ್ಟದ್ದು ಕೂಡ ಅವರಿಗೆ ಗೊತ್ತಾಗ್ತದೆ, ಅವರು ಅದನ್ನು ಹೋಗಿ ಕುಡಿಯುವುದು. ಹಾಲು ಮೊಸರನ್ನು ಕುಡಿಯುವುದು, ಕುಡಿದು ಇವರಿಲ್ಲದೆ ಇರುವಾಗ, ಈ ಹೆಂಗಸರೆಲ್ಲ ಇಲ್ಲದೆ ಇರುವಾಗ, ಎಲ್ಲ ಹೊರಗಡೆ ಇರ್ತಾರೆ ಕೆಲಸದಲ್ಲಿ, ಯಾರು ಇಲ್ಲದೆ ಇರುವ ಹೊತ್ತಿನಲ್ಲಿ ಮೆಲ್ಲ ಇಬ್ಬರು ಹೋಗುವುದು. ಈ ಬೆಕ್ಕು ಹೋಗುದು ನೋಡಿದ್ದೀರ ನೀವು? ಬೆಕ್ಕಿನ ನಡೆ ಯಾರಿಗೂ ಗೊತ್ತಾಗಲಿಕ್ಕಿಲ್ಲ. ಅದು ಅಷ್ಟು ಸೈಲೆಂಟ್, ಪಿನ್ ಡ್ರಾಪ್ ಸೈಲೆಂಟ್. ನೀವಾದರೂ ಮಾತಾಡ್ತೀರಿ ಹೋಗುವಾಗ ಬರುವಾಗ ಕೂತ್ಕೊಂಡಾಗ. ಬೆಕ್ಕಿನ ನಡೆಯನ್ನು ಅರ್ಥ ಮಾಡಿಕೊಳ್ಳಿ. ಮುಂದಿನ ಒಂದು ಲಕ್ಷ್ಯ ಅದರ ಗಮನಕ್ಕೆ ಇದೆ ಅಂತ ಆದರೆ, ತನ್ನ ಆಹಾರ ಮುಂದೆ ಇದೆ ಅಂತ ಆದರೆ ಅದು ಶಬ್ದ ಮಾಡುವುದಿಲ್ಲ. ಯಾಕೆ? ಅದಕ್ಕೆ ಆಹಾರ ಮುಖ್ಯ. ಶಬ್ದ ಮಾಡಿದರೆ ಅದಕ್ಕೆ ಗೊತ್ತಾಗ್ತದೆ. ಮುಂದೆ ಆಹಾರ ಇರುವ ಕಾರಣ ಅದು ಅತ್ಯಂತ ಮೌನವಾಗಿ, ಮೌನಿಯಾಗಿ ಮಾತಾಡದೆ ಹೋಗ್ತದೆ, ಅದು ಶಬ್ದ ಮಾಡದೆ ಹೋಗ್ತದೆ. ನಿಮ್ಮ ಜೀವನದ ಮುಂದಿನ ಆಹಾರ ಇಲ್ಲಿ ಇದೆ, ಅದುವೇ ನಿಮ್ಮ ಲಕ್ಷ್ಯ ಆಗಬೇಕು. ಅದನ್ನು ಪಡೆಯುವಲ್ಲಿ ಶಬ್ದ ಮಾಡಿದರೆ, ಅದನ್ನು ಪಡೆಯುವಲ್ಲಿ ಮಾತಾಡಿದರೆ ಈ ಆಹಾರ ಸಿಗುವುದಿಲ್ಲ. ಇದರಿಂದ ನೀವು ವಂಚಿತರಾಗ್ತೀರಿ. ಮತ್ತು ಯಾವುದು ಆಹಾರ ಪೇಟೆಯಲ್ಲಿ ಎಷ್ಟು ಗೊತ್ತಲ್ಲ ನಿಮಗೆ? ಯಾವುದು ಬೇಕಾದರೂ ಆಹಾರ ಸಿಗ್ತದೆ. ನೀವು ಜಂಟ್ಲ್ಮ್ಯಾನ್ ಆಗಬೇಕು, ಜಂಕ್ ಫುಡ್ಡನ್ನು ಬಿಡಬೇಕು. ಇಲ್ಲದಿದ್ದರೆ ಜಂಗಲ್ ಮ್ಯಾನ್ಗಳಾಗ್ತೀರಿ ನೀವು. ನೀವೀಗ ಇಲ್ಲಿ ನಿಮ್ಮ ಆಹಾರ ಮುಂದೆ ಇದೆ, ಇದನ್ನು ನೀವು ಪಡೆಯುವುದರಲ್ಲಿ ಅಸಮರ್ಥರಾದರೆ, ಬೆಕ್ಕಿನ ನಡೆಯ ಹಾಗೆ ನಿಮ್ಮ ನಡೆ ಇಲ್ಲದೆ ಇದ್ದರೆ ನೀವು ಜಂಗಲ್ ಮ್ಯಾನ್ಗಳಾಗ್ತೀರಿ. ಜಂಗಲ್ ಮ್ಯಾನ್ಗಳಾಗಬೇಕಿದ್ರೆ ಇಲ್ಲಿ ಬರಬೇಕೆಂದ್ರೆ ನಿಮ್ಮ ಊರಲ್ಲಿ ಕಾಡುಗಳಿಲ್ವಾ? ಕಾಡಿನ ಹಾಗಿರುವ ಶಾಲೆಗಳಿಲ್ವಾ? ನೀವಿಲ್ಲಿ ಬಂದಿದ್ದೀರಿ ಅಂತ ಆದರೆ ಇಲ್ಲಿ ಜಂಟ್ಲ್ಮ್ಯಾನ್ಗಳಾಗಲಿಕ್ಕೆ ಬಂದದ್ದು. ಹಾಗಿರುವಾಗ ನಿಮ್ಮ ನಡೆ ಬೆಕ್ಕಿನ ನಡೆಯಾಗಿರಬೇಕು. ಕೃಷ್ಣನ ನಡೆ ಹಾಗೆ. ಹಾಲನ್ನು ಕುಡಿಬೇಕು, ಬೆಣ್ಣೆ ತಿನ್ನಬೇಕು, ಮೊಸರು ತಿನ್ನಬೇಕು, ಅತ್ಯಂತ ಜಾಗೃತವಾಗಿ ಬರುವುದು ಅಡಿಗೆ ಮನೆಗೆ. ಅದು ಯಾವ ಮೂಲೆಯಲ್ಲಿ ಇಟ್ಟಿದ್ದಾರೆ ಅಂತ ಅವನಿಗೆ ಗೊತ್ತು. ಹೋಗೋದು, ಕುಡಿಯುವುದು, ಬೇಕಾದಷ್ಟು ಕುಡಿಯುವುದು. ತನಗೆ ಆಯಿತು, ಹೊಟ್ಟೆ ತುಂಬ ಆಯಿತು ಅಂತ ಆದರೆ, ಇವ ಮೊದಲೇ ಅಲ್ಲಿದ್ದಂತಹ ಎಲ್ಲ ಹಳ್ಳಿ ಪ್ರದೇಶ, ಬೇಕಾದಷ್ಟು ಕಾಡುಗಳು, ಮರ ಗಿಡಗಳೆಲ್ಲ ಇವೆ. ಹಾಗಾಗಿ ಮಂಗಗಳು ಅಷ್ಟೇ ಇವೆ ಅಲ್ಲಿ. ಈ ಕೃಷ್ಣ ಬಲರಾಮರು ಇಬ್ಬರು ಕೂಡ ಆ ಮರದಲ್ಲಿರುವಂತಹ ಮಂಗಗಳ ಜೊತೆಗೆ ಫ್ರೆಂಡ್ಶಿಪ್ ಮಾಡಿಬಿಟ್ಟಿದ್ದಾರೆ ಅವರು. ಇವರು ಅಡಿಗೆ ಮನೆಗೆ ಬಂದ ತಕ್ಷಣ, ಈ ಕೃಷ್ಣ ಬಲರಾಮರು ಬಂದ ತಕ್ಷಣ ಆ ಮಂಗಗಳಿಗೆ ಗೊತ್ತಾಗ್ತವೆ, ಅವು ಬಂದು ಕಿಟಕಿಯಲ್ಲಿ ನಿಂತ್ಕೊಳ್ಳೋದು. ಈ ಕೃಷ್ಣ ಬಲರಾಮರು ಇದ್ದಂತಹ ಹಾಲನ್ನು ಮೊಸರನ್ನೆಲ್ಲ ಬೇಕಾದಷ್ಟು ಕುಡಿದು ಮೈ ಮೇಲೆಲ್ಲ ಮೆತ್ತಿಕೊಂಡು, ಹೇರೆ
ಹಾಲು ಬೆಣ್ಣೆ ಇದನ್ನೆಲ್ಲ ಸೇವಿಸುವ ತಡ ಆದರೆ ಅಲ್ಲಿ ಬರ್ತಾರೆ ಹೆಂಗಸರು, ಪೆಟ್ಟು ತಿನ್ನಬೇಕಾಗ್ತದೆ. ಹಾಗಾಗಿ ಬೇಗ ಬೇಗ ಕುಡಿಯುವುದು, ಬೇಗ ಬೇಗ ತಿನ್ನುವುದು, ಆಮೇಲೆ ಒಂದಷ್ಟನ್ನು ಮಂಗಗಳಿಗೆ ಕೊಡುವುದು ಕಿಟಕಿಯಿಂದಲೇ. ಹೀಗೆ ಮರ್ಕಾನ್ ಭೋಕ್ಷ್ಯನ್ ವಿಭಜತಿ ಸಚೇನ್ ನಾತ್ತಿ ಭಾಂಡಂ ವಿನತ್ತಿ. ಒಂದು ವೇಳೆ ಆ ಹಾಲನ್ನೆಲ್ಲ ಕುಡಿದು, ಮೊಸರನ್ನು ಕುಡಿದು, ಬೆಣ್ಣೆಯನ್ನು ತಿಂದು ಎಲ್ಲ ಆಯಿತು ಅಂತ ಆಗುವಾಗ, ಇನ್ನು ಇಲ್ಲ ಅಂತ ಆಗುವಾಗ, ಇನ್ನೆಂತ ಮಾಡುವುದು, ಎಲ್ಲ ಖಾಲಿ ಆಯ್ತಲ್ಲ ಅಂತ ಅನಿಸುವಾಗ ಇವನಿಗೆ ಕೋಪ ಬರುವುದು. ಕೋಪ ಬಂದು ಆ ಖಾಲಿಯಾದ ಗಡಿಗೆಗಳನ್ನು, ಮಡಿಕೆಗಳನ್ನು ಒಡೆದು ಹಾಕುವುದು. ಭಾಂಡಂ ಭಿನತ್ತಿ ದ್ರವ್ಯ ಲಾಭೇ. ಇನ್ನು ಸಿಗುವುದಿಲ್ಲ ಅಂತ ಆಗುವಾಗ ಮತ್ತೆ ನಾಶ ಮಾಡುವುದನ್ನು. ಒಂದು ವೇಳೆ ಹೆಂಗಸರಿಗೆ ಗೊತ್ತಾಯಿತು ಅವರು ಬಂದರು ಅಂತ ಆದರೆ ಅವರ ಮೇಲೆ ಕೋಪಗೊಳ್ಳುವುದಂತೆ. ಈ ಕೃಷ್ಣ ಬಲರಾಮರು ಕೋಪಗೊಂಡು ಹಠ ಮಾಡುವುದು, ಅಳುವುದು. ಹಾಗೆ ಒಂದು ಕೋಣೆಯಲ್ಲಿ ಅದಾಯಿತು, ಇನ್ನೊಂದು ಕೋಣೆಯಲ್ಲಿ ಎಲ್ಲೋ ಮೇಲೆ ಇಟ್ಟಿರ್ತಾರೆ, ಈ ಮಕ್ಕಳಿಗೆ ಸಿಕ್ಕಬಾರ್ದು ಅಂತ ಹೇಳಿಕೊಂಡು ಮೇಲ್ಭಾಗದಲ್ಲಿ ಅಟ್ಟದಲ್ಲಿ ಇಟ್ಟಿರ್ತಾರೆ ಅದನ್ನು, ಹಾಲು ಮೊಸರನ್ನು ಗಡಿಗೆಗಳಲ್ಲಿ ಅದನ್ನು ಇಡುವಂತಹ ಒಂದು ಜಾಗ. ಅದನ್ನು ಇವರು ಯಾವಾಗಲೂ ನೋಡಿಕೊಂಡಿದ್ದಾರೆ ಈ ಸಂಗತಿಯನ್ನು. ಹೋದರು ಯಾರಿಲ್ಲದ ದಿವಸ, ಹೋಗಿ ನೋಡಿದರು, ಓ ಅಲ್ಲಿ ಉಂಟು ಗಡಿಗೆಯಲ್ಲಿ ಮೊಸರು, ಹಾಲು. ಇದನ್ನು ಹೇಗೆ ತೆಗೆಯುವುದು? ಇವರು ಇರುವುದು 3 ಮಾವಿನಕಾಯಿ ಅಷ್ಟು. ಕೃಷ್ಣ ಬುದ್ಧಿವಂತವ. ಹಸ್ತಾಗ್ರಾಹ್ಯೇ ರಚಯತಿ ವಿಧಿಂ ಪೀಠಕೋ ಲೋಕಲಾದ್ಯೈ. ಅಣ್ಣಯ್ಯ ಬಾರ ಇಲ್ಲಿ, ನಿಂತ್ಕ ಇಲ್ಲಿ, ಕೈ ಹಿಂದೆ ಮಾಡು. ಈ ತಮ್ಮ ಹೇಳಿಕೊಡುವುದು ಎಲ್ಲ ಅಣ್ಣನಿಗೆ. ಕೈ ಹಿಂದೆ ಮಾಡಿದ ಅಣ್ಣ ಹೀಗೆ ಜೋಡಿಸಿಟ್ಟ, ಅದರ ಮೇಲೆ ಕಾಲನ್ನಿಟ್ಟ ಕೃಷ್ಣ ಹಿಂದಿಂದ. ಅವನ ಕೈಗೆ ಕಾಲಿಟ್ಟು ಹತ್ತಿ ಇವನ ಬೆನ್ನ ಮೇಲೆ, ಭುಜದ ಮೇಲೆ ನಿಂತ ಕೃಷ್ಣ. ಕೈ ಇರುವುದಿಷ್ಟುದ್ದ, ಅಲ್ಲಿಂದ ಹೀಗೆ ಆ ಗಡಿಗೆಯಲ್ಲಿರುವ ಹಾಲು ಬೆಣ್ಣೆ ಸಿಗ್ತದ ಅಂತ ನೋಡ್ತಾನೆ. ಸಿಗುವುದಿಲ್ಲ ಅಂತ ಆಗೋ ಸಿಟ್ಟು ಬರ್ತದೆ. ಸಿಟ್ಟು ಬಂದಲ್ಲೇ ಪಕ್ಕದಲ್ಲಿ ಒಂದು ಕೋಲ್ ಇರ್ತದೆ, ಆ ಕೋಲನ್ನು ಎತ್ಕೊಂಡ. ಅದು ಸಿಗದಿದ್ದರೆ ಅಣ್ಣ ಹತ್ರ ಈಗ ಆ ಕೋಲನ್ನು ಕೊಡು ಅಂತ ಹೇಳಿದ. ಕೋಲನ್ನು ಕೃಷ್ಣ ಹತ್ರ ಕೊಟ್ಟ ಇವ ಅಣ್ಣ. ಕೊಟ್ಟು ಅದು ಸಿಗುವುದಿಲ್ಲ ಅಂತ ಕುಡಿಬೇಕು, ಇದು ಕುಡಿಯದೆ ಇಲ್ಲಿಂದ ಹೋಗ್ಲಿಕ್ಕಿಲ್ಲ ಅಂತ ಹೇಳಿ ಆ ಗಡಿಗೆಗೆ ಒಂದು ಹೀಗೆ ಹೆಟ್ಟಿದಂತೆ. ಅದು ಹೆಟ್ಟಿದ ಕ್ಷಣ ತೂತಾಗ್ತದೆ. ಅದು ಹಾಲು ಬೀಳುವಷ್ಟೇ, ಮೊಸರು ಬೀಳುವಷ್ಟೇ ತೂತಾಯಿತು. ಅಲ್ಲಿಗೆ ಬಾಯಿ ಕೊಡುವುದು. ತಾನು ಕುಡಿದ ಮೇಲೆ ಅಣ್ಣನಿಗೂ ಕುಡಿಸಿದ. ಹೀಗೆ ಕಾಲೇ ಗೋಪ್ಯೋ ಯರ್ಹಿ ಗೃಹಕೃತ್ಯೇಷು ಸುವ್ಯಗ್ರ ಚಿತ್ತ. ಅದು ಕತ್ತಲೆಯಲ್ಲಿ ಹೇಗೆ ಕಾಣ್ತಿತ್ತು ಅವರಿಗೆ, ಅದನ್ನು ಹೇಳ್ತಾರೆ ವ್ಯಾಸರು. ಅವರ ಶರೀರದಲ್ಲಿ ಇದ್ದಂತಹ ಆಭರಣಗಳ ಪ್ರಕಾಶವೇ ಈ ಅಡಗಿಸಿಟ್ಟ ಹಾಲು ಮೊಸರು ಎಲ್ಲಿದೆ ಅಂತ ಅದು ತೋರಿಸ್ತಾ ಇತ್ತಂತೆ. ನಾವು ಲೈಟ್ ಹಾಕಿ ನೋಡಿದಾಗೆ, ಟಾರ್ಚ್ ಹಾಕಿ ನೋಡಿದಾಗೆ ಅಷ್ಟು ಆಭರಣಗಳನ್ನು ಅವರ ಶರೀರದಲ್ಲಿ ಈ ಯಶೋದೆ ಧರಿಸಿದ್ದು. ಆ ಆಭರಣಗಳ ಪ್ರಕಾಶದಿಂದಾಗಿ ಇವರು ಮೇಲೆ ಹತ್ತಿ ನಿಂತಾಗ ಆ ಗಡಿಗೆ ಹಾಲು ಮೊಸರು ಬೆಣ್ಣೆ ಎಲ್ಲಿದೆ ಅಂತ ಗೊತ್ತಾಗ್ತಾ ಇತ್ತಂತೆ. ಅಲ್ಲಿ ಕೈ ಹಾಕ್ತಾ ಇದ್ರಂತೆ. ಆಮೇಲೆ ಏನಾದರೂ ಆ ಸಣ್ಣ ಸಣ್ಣ ಹುಡುಗಿಯರೆಲ್ಲ ಬಂದು ಇವರ ಕೀಟ್ಲೆಯನ್ನು ತಡೆಯುವುದಕ್ಕೆ ಬಂದು ನಿಂತರು ಅಂತ ಆದರೆ ಅವರನ್ನೇ ಗದರಿಸುವುದು, ಅವರೇ ಈ ಕೆಲಸವನ್ನು ಮಾಡಿದ್ದಾರೆ ಅಂತ ಅವರನ್ನೇ ದೂರ ಹಾಕುವುದಂತೆ. ಏವನ್ ಧಾರ್ಷ್ಟ್ಯಾನ್ಯುಷತಿ ಕುರುತೆ ಮೇಹನಾದೀನಿ ವಾಸ್ತೌ. ಆಮೇಲೆ ಅವರು ಹೋಗಿ ಅಲ್ಲಿ ಹೇಳಿದರು, ಯಶೋದೆ ಹತ್ರ, ರೋಹಿಣಿ ಹತ್ರ ಹೇಳಿದರು. ಆ ರೋಹಿಣಿ ಯಶೋದೆ ಬಂದರು ಅಂತ ಆದರೆ ಇವರು ಹೆದರಿ ನಿಂತ್ಕೊಳ್ಳುವುದಂತೆ, ತಪ್ಪಾಯಿತು ಅಂತ. ಇನ್ನು ಹಾಗೆ ಮಾಡುವುದಿಲ್ಲ. ಅಳುವುದು, ಮೊಸಳೆ ಕಣ್ಣೀರು ಅಂತ ಹೇಳ್ತಾರಲ್ಲ, ಈ ಮೊಸಳೆ ಕಣ್ಣೀರು ಹಾಕುವುದರಲ್ಲಿ ಕೃಷ್ಣ ಚಾಣಾಕ್ಷ. ಅಮ್ಮಂದಿರು ಬಂದ ತಕ್ಷಣ ಅವನಿಗೆ ಕಣ್ಣೀರು ಬರುವುದು. ಹೀಗೆ ಒಂದು ದಿವಸ ಮಣ್ಣಿನಲ್ಲಿ ಆಟ ಆಡ್ತಾ ಇದ್ರು ಇಬ್ರು ಕೂಡ. ಅದರ
ಅದನ್ನು ಈ ಹುಡುಗಿಯರು ನೋಡಿದರು, ಮಣ್ಣಿನಲ್ಲಿ ಆಟ ಆಡ್ತಾ ಇರೋದನ್ನು. ನೇರವಾಗಿ ಹೋಗಿ ಯಶೋದೆಗೆ ಹೇಳಿದರು, ಕೃಷ್ಣ ಮಣ್ಣು ತಿಂತಾ ಇದ್ದಾನೆ ಅಂತ. ಅವಳು ಸಾ ಗೃಹೀತ್ವಾ ಕರೆ ಕೃಷ್ಣಂ ಉಪಾಲಭ್ಯ ಹಿತೈಷಿಣಿ, ಹೋಗಿ ಕೃಷ್ಣನನ್ನು ಹಿಡ್ಕೊಳ್ತಾಳೆ ಯಶೋದೆ. ಕೈಯಲ್ಲಿ ಒಂದು ಚಿನ್ನದ ಕೋಲುಂಟು, ಹೆದರಿಸ್ಲಿಕ್ಕೆ ಚಿನ್ನದ ಕೋಲು. ನಿಮ್ಮನ್ನು ಯಾರಾದರೂ ಚಿನ್ನದ ಕೋಲಲ್ಲಿ ಹೆದರಿಸಿದ್ದಾರಾ ಮನೆಯಲ್ಲಿ? ರಜೆಯಲ್ಲಿ ಹೋಗಿ ಹೇಳಬೇಕು, ನಾವು ಅಮ್ಮನ ಹತ್ರ ಹೇಳಬೇಕು, ನಾವು ನಿನ್ನ ಚಿನ್ನದ ಕೋಲಿಗೆ ಮಾತ್ರ ಹೆದರುವುದು ಅಂತ. ಆ ಚಿನ್ನದ ಕೋಲಲ್ಲಿ ಅವರು ಬಡಿತಾರೆ ಅಂತ ಹೇಳುವಾಗ ಅದನ್ನು ಗಟ್ಟಿ ಹಿಡ್ಕೊಳ್ಳೋದು. ಚಿನ್ನದ ಕೋಲು ಸಿಗ್ತಾ ಇಲ್ವ ನಿಮಗೆ? ಕೈಯಲ್ಲಿ ಹಿಡ್ಕೊಂಡ್ಲು ಯಶೋದೆ. ಇವ ಥರ ಥರ ನಡುವುದಕ್ಕೆ ಶುರು ಮಾಡಿತು. ಕೃಷ್ಣ ಹೆದರಿ, ಈಗ ಬೀಳ್ತದೆ ಪೆಟ್ಟು ಅಂತ. ಯಶೋದ ಭಯ ಸಂಭ್ರಾಂತ ಪ್ರೇಕ್ಷಣಾಕ್ಷಂ ಅಭಾಷತ. ಮಣ್ಣು ತಿಂದಿದೆಯಾ ನೀನು? ಕಸ್ಮಾನ್ ಮೃದ ಮದಾಂತಾತ್ಮನ್, ಯಾಕೆ ಮಣ್ಣು ತಿಂದದ್ದು? ಮಣ್ಣು ತಿಂದಿದ್ದಾನೆ ಅಂತ ಹೇಳ್ತಾ ಇದ್ದಾರೆ ಹುಡುಗಿಯರೆಲ್ಲ. ಇಲ್ಲಮ್ಮ, ನಾ ಮಣ್ಣು ತಿನ್ನಲಿಲ್ಲ, ನಾಹಂ ಭಕ್ಷಿತವಾನಂಬ. ಇವರೆಲ್ಲ ಸುಳ್ಳು ಹೇಳುವುದು, ಇವರು ಸತ್ಯ ಹೇಳಲಿಕ್ಕಿಲ್ಲ. ಇವರು ನಾಹಂ ಭಕ್ಷಿತವಾನಂಬ ಸರ್ವೇ ಮಿಥ್ಯಾಭಿಶಂಸಿನಃ. ಅವರು ನೋಡಿದ್ದಾರಂತೆ, ಸುಳ್ಳು ಹೇಳುವುದು ಹೇಗೆ? ಅವರು ನೋಡಿದ ಕಾರಣ ಅಲ್ವ ಹೇಳುವುದು. ಆಯಿತು, ಸಂಶಯ ಉಂಟಾ? ಸಂಶಯ ಉಂಟಾ? ಹಾಗಾದರೆ ನೋಡು. ಈಗ ಬಾಯಿ ಒಡೆದು ನಿಂತ ಅಲ್ಲಿ ಈ ಕೃಷ್ಣ. ಆವಾಗ ಎಂಥ ಸೌಭಾಗ್ಯ ನೋಡಿ ಯಶೋದೆಗೆ. ಎರಡನೇ ಸಲ ಸಮಗ್ರ ವಿಶ್ವವನ್ನೇ ನೋಡ್ತಾಳೆ. ಸಾ ತತ್ರ ದದೃಶೇ ವಿಶ್ವಂ ಜಗತ್ಸ್ಥಾಸ್ನು ಚ ಖಂದಿಶಃ ಸಾ ದ್ವಿದ್ವೀಪಾಬ್ಧಿ ಭೂಗೋಲಂ ಸವಾಯುವಗ್ನೀಂದು ತಾರಕಂ. ಸಮಗ್ರ ಭೂಮಂಡಲವನ್ನೇ ನೋಡ್ತಾ ಇದ್ದಾಳೆ. 14 ಲೋಕಗಳು ಕೂಡ ಈ ಕೃಷ್ಣನ ಬಾಯಲ್ಲಿ ಕಾಣ್ತಾ ಇದೆ. ಮಾತ್ರ ಅಲ್ಲ, ಮೇಲಿನ ಲೋಕದ ಸಮಗ್ರ ನಕ್ಷತ್ರಗಳು, ತಾರೆಗಳು, ಜ್ಯೋತಿಷ್ಚಕ್ರಗಳು ಏನೇನು ಇದೆ ಮೇಲಿನ ಲೋಕದಲ್ಲಿ ಅದೆಲ್ಲವೂ ಕೂಡ ಇವಳ ಕಣ್ಣಿಗೆ ಬೀಳ್ತಾ ಉಂಟು. ಏತದ್ವಿಚಿತ್ರಂ, ಅವಳಿಗೆ ಅನಿಸುವುದು ಇದು ಎಂಥದ್ದು ವಿಚಿತ್ರ ಇದು. ಅಥೋ ಕಿಂ ಸ್ವಪ್ನ ಏತದುತ ದೇವಮಾಯಾ, ಇದು ನನಗೆ ಕನಸಿರಬೇಕಿದು, ಅಲ್ಲ ಯಾವುದೋ ದೇವಮಾಯೆಯೋ. ಅಥವಾ ಮಮಾರ್ಭಕಸ್ಯ ಯಹ ಕಶ್ಚನ ಔತ್ಪತ್ತಿಕಾತ್ಮಯೋಗ, ನನ್ನ ಮಗನಾದಂತಹ ಈ ಕೃಷ್ಣನಲ್ಲಿ ಏನೋ ಒಂದು ವಿಶೇಷ ಶಕ್ತಿ ಇದೆ ಅಂತ ಇವಳಿಗೆ ಒಂದು ವಿಶೇಷ ಜ್ಞಾನವನ್ನು, ದಿವ್ಯ ದರ್ಶನವನ್ನು ಮಾಡಿಸ್ತಾನೆ ಕೃಷ್ಣ. ಅದು ಅವಳಿಗೆ ಆತ್ಮತತ್ವದ ಕೃಷ್ಣ ಏನು ಅಂತ ಅರಿವಾಗ್ತದೆ ಯಶೋದೆಗೆ. ಅರಿವಾದಲ್ಲಿಗೆ ಮತ್ತೆ ಕೃಷ್ಣ ಮಾಯೆಯನ್ನು ಆವರಿಸಿ ಬಿಟ್ಟ ಇವಳಿಗೆ. ಕೃಷ್ಣನಿಗೆ ಹೆದರಿಕೆ ಆಯಿತು, ಇವಳು ಭಗವಂತ ಅಂತ ನಂಬಿ ನಾಳೆ ಈ ಯಶೋದೆಯ ಅಮ್ಮನ ಮಡಿಲು ನನಗೆ ಸಿಕ್ಕಲಿಕ್ಕಿಲ್ಲ ಅಂತ. ದೇವರ ಕೋಣೆಯಲ್ಲಿಟ್ಟು ಪೂಜೆ ಮಾಡಿದರೆ ಅಮ್ಮನ ಮಡಿಲು ಸಿಗ್ತದ? ಈಗ ಭಗವಂತ ಅಂತ ಆತ್ಮತತ್ವ ಅರಿವಾಗಿ ಈ ಮಗುವನ್ನು ದೇವರ ಕೋಣೆಯಲ್ಲಿ ಮನೆಯಲ್ಲಿ ಕೂರಿಸಿ ಪೂಜೆ ಮಾಡಲಿಕ್ಕೆ ಶುರು ಮಾಡಿದರೆ ನನಗೆ ಸಿಕ್ಕುವುದೂ ಹೋದೀತು, ನನಗೆ ಇನ್ನು ಮುಂದೆ ಬೆಣ್ಣೆ ಹಾಲು ಯಾವುದೂ ಸಿಕ್ಕಲಿಕ್ಕಿಲ್ಲ ಅಂತ ಕೂಡಲೇ ಇತ್ತಂ ವಿದಿತ ತತ್ವಾಯಾಂ ಗೋಪಿಕಾಯಾಂ ಸ ಈಶ್ವರಃ ವೈಷ್ಣವೀಂ ವ್ಯತನೋನ್ಮಾಯಾಂ, ವೈಷ್ಣವೀ ಮಾಯೆಯನ್ನು ಆವರಿಸಿಬಿಟ್ನಂತೆ. ಪುತ್ರ ಸ್ನೇಹಮಯೀಂ ವಿಭು, ಈ ಪುತ್ರವಾತ್ಸಲ್ಯ ಹೇಳುವಂತಹ ಮಾಯೆಯನ್ನು ಆವರಿಸಿಬಿಟ್ಟ. ಒಂದು ಕ್ಷಣ ದೇವರು ಯಾರು ಅಂತ ಯಶೋದೆ ಗೊತ್ತಾಯಿತು. ಆದರೆ ಈಗ ಅದು ಮರ್ತೋಯ್ತು.
ನಮಗೆ ಗೊತ್ತಾಗ್ತದೆ ಅಂತ ಆಗುವಾಗ ನಾವು ಅಲ್ಲಿಂದ ಏಳಲಿಕ್ಕೆ ಆಯಿತು ನೋಡಿ ಧ್ಯಾನದಿಂದ. ಈಗ ನೀವು ಧ್ಯಾನ ಭಜನೆ ಎಲ್ಲ ಮಾಡ್ತೀರಲ್ವ, ಇಲ್ಲಿ ದೇವರು ಯಾರು ಅಂತ ಸ್ವಲ್ಪ ಆ ಲಹರಿಗೆ ನಾವು ತಲುಪಿದೆವು ಅಂತ ಆಗುವಾಗ ಎಂಥದೋ ಒಂದಾಯ್ತರಪ್ಪ, ಅಲ್ಲಿ ಮುಗೀತು. ಹಾಗಾಗಿ ನಮಗೆ ಯಾವುದು ಕೂಡ ಸಿದ್ಧಿ ಆಗುವುದಿಲ್ಲ ನೋಡಿ ಕಲಿಯುಗದಲ್ಲಿ. ಕಲಿಯುಗದಲ್ಲಿ ಸಿದ್ಧಿ ಆಗುವುದಿಲ್ಲ. ಇದು ಸಿದ್ಧಿಸುವ ಕಾಲ ಅಲ್ಲ, ಇದು ಸಿದ್ಧಿಸುವ ಯುಗ ಅಲ್ಲ. ಇದು ಕೃತಯುಗದಲ್ಲಿ ಆದರೆ ಸಿದ್ಧಿ ಆಗ್ತಾ ಇತ್ತು. ಯಾಕೆ? ಈಗೆಲ್ಲ ಮಾಯೆಯ ಆಕ್ರಮಣ. ಈ ಮಾಯೆಯಿಂದಾಗಿ ನಮಗೆಲ್ಲವೂ ಕೂಡ ವಿಸ್ಮೃತಿ ಮರೆತು ಹೋಗ್ತದೆ ಅಂತ. ಇಲ್ಲಿ ಯಶೋದೆಗೆ ಕೃಷ್ಣ ಮಾಯೆ ಆವೃತವಾಗಿದೆ. ಮತ್ತೆ ಓ ನನ್ನ ಮಗ ಅಂತ ಆ ಪ್ರೇಮ ಬಂತು. ಸದ್ಯೋ ನಷ್ಟ ಸ್ಮೃತಿ ಗೋಪಿ. ಮತ್ತೆ ಅವನನ್ನು ತನ್ನ ಮಡಿಲಲ್ಲಿ ಕೂರಿಸಿಕೊಂಡು ಪ್ರೀತಿ ಮಾಡ್ತಾಳೆ. ಹೀಗೆ ಅವನ ಲೀಲೆಗಳನ್ನು ಅಲ್ಲಲ್ಲಿ ತೋರಿಸ್ತಾ ಹೋಗ್ತಾನೆ. ಕೃಷ್ಣ ಬಲರಾಮರು ಯಾರು ಅಂತ ಎಲ್ರಿಗೂ ಗೊತ್ತಾಗ್ತದೆ. ಈ ಕೃಷ್ಣನ ಉಪದ್ರ ತಡಿಲಿಕ್ಕೆ ಆಗದೆ ಒಂದು ಕಡೆಯಲ್ಲಿ ಕಟ್ಟಿ ಹಾಕ್ತಾನೆ. ಕೃಷ್ಣನನ್ನು ಕಟ್ಟಿ ಹಾಕ್ತಾರೆ. ಕಟ್ಟಿ ಹಾಕುವಂತಹ ಕಾಲಕ್ಕೆ ಏನು ಮಾಡಬೇಕು? ಹಗ್ಗದಲ್ಲಿ ಕಟ್ಟಬೇಕಲ್ವಾ? ಸರಿ, ಇವನನ್ನು ಹಿಡ್ಕೊಂಡು ಬಂದು ಒಂದು ಕಂಬದ ಹತ್ತಿರ ನಿಲ್ಲಿಸಿದರು. ಮನೆಯಲ್ಲಿರುವ ಒಂದು ಹಗ್ಗದಲ್ಲಿ ಇವನನ್ನು ಕಟ್ಟಿ ಹಾಕಬೇಕು ಅಂತ ಹೇಳ್ಕೊಂಡು ಕಟ್ಟುವುದಕ್ಕೆ ಶುರು ಮಾಡಿದ್ಲು ಯಶೋದೆ. ಕಟ್ಟಿದರು. ಹಗ್ಗ ಮುಗಿಯಿತು. ಪುನಃ ತಂದರು ಹಗ್ಗ ಒಳಗಿಂದ, ಕಟ್ಟಿದರು. ಮತ್ತೆ ಕೊನೆಗೆ ಅದನ್ನು ಕಟ್ಟುವಾಗ ಇದಿಷ್ಟು ಉದ್ದ ಕಡಿಮೆ ಬರುವುದು. ಮತ್ತೆ ಪುನಃ ಒಳಗಿಂದ ಹಗ್ಗವನ್ನು ತಂದರು, ಇದಕ್ಕೆ ಸೇರಿಸಿದರು, ಕಟ್ಟಿದರು. ಆದರೂ ಮತ್ತೆ ಇಷ್ಟು ಉದ್ದ ಕಡಿಮೆ ಬರುವುದು. ಯಶೋದೆಗೆ ಬೆವರುವುದಕ್ಕೆ ಶುರುವಾಯಿತು. ಏವಂ ಸ್ವಗೇಹದಾಮಾನಿ. ಮನೆಯಲ್ಲಿದ್ದ ಎಲ್ಲ ಹಗ್ಗಗಳು ಮುಗಿಯಿತು. ಇಡೀ ಇವಳ ಶರೀರದಲ್ಲಿ ಬೆವರು, ಹಾಕಿದ ತಿಲಕ ಬೆವರಿಗೆ ತೊಳೆದು ಹೋಯಿತು. ಈ ಕಟ್ಟುವ ಗೌಜಿ ಅಂತ ಹೇಳ್ತಾರಲ್ಲ, ಕಟ್ಟುವ ಸಂಭ್ರಮದಲ್ಲಿ, ಕೃಷ್ಣನನ್ನು ಕಟ್ಟುವ ಸಂಭ್ರಮ, ಕೃಷ್ಣನನ್ನು ಕಟ್ಟುವ ಒಂದು ಉತ್ಸವದಲ್ಲಿ ಇವಳಿಗೆ ಸುಸ್ತು. ಇವಳ ಈ ಒಂದು ಕಷ್ಟವನ್ನು ಗ್ರಹಿಸಿದಂತಹ ಕೃಷ್ಣ ಸ್ವಮಾತು ಸ್ವಿನ್ನಗಾತ್ರಾಯ ವಿಸ್ತ್ರಸ್ತ ಕಬರಸ್ರಜ ದೃಷ್ಟ್ವಾ ಪರಿಶ್ರಮಂ ಕೃಷ್ಣ ಕೃಪಯಾ ಆಸೀತ್ ಸ್ವಬಂಧನೆ. ಆ ಯಶೋದೆ ಮೇಲೆ ಅತ್ಯಂತ ಕೃಪೆ ಬರ್ತದೆ. ಎಷ್ಟು ಕಷ್ಟಪಡ್ತಿದ್ದಾಳೆ ನನ್ನನ್ನು ಕಟ್ಟಿ ಹಾಕುವುದಕ್ಕೆ. ಹಾಗಿರುವಾಗ ನಾನು ಅವಳಿಗೆ ಬಂಧನಕ್ಕೆ ಸಿಗಬೇಕಲ್ವೇ ಅಂತ ತಾನೇ ಅವಳ ಬಂಧನಕ್ಕೆ ಒಳಗಾದನಂತೆ. ಕೌರವ ಕಟ್ಟುವುದಕ್ಕೆ ಊರಲ್ಲಿದ್ದ ಹಗ್ಗಗಳನ್ನೆಲ್ಲ ತಂದ, ಕಟ್ಟಲಿಕ್ಕೆ ಆಗಲಿಲ್ಲ. ಹತಾಶನಾದ, ಕೈಕಾಲು ಬಿಟ್ಟ, ಕೊನೆಗೆ ಕೈಕಾಲನ್ನು ಕಳ್ಕೊಂಡ. ಕೃಷ್ಣನನ್ನು ಬೇಕು ಅಂತ ಹೇಳುವ ಭಾವದಲ್ಲಿ ನಾವು ಕಟ್ಟುವುದಕ್ಕೆ ತೊಡಗಿದರೆ ನಮ್ಮ ಕಟ್ಟನ್ನು ನೋಡಿ ಅವ ನಮಗೆ ಸಿಕ್ಕಿಬಿಡ್ತಾನೆ. ಅವನೇ ನಮ್ಮ ಜೊತೆಗೆ ಸೇರಿಕೊಳ್ತಾನೆ. ನೋಡಿ ಯಶೋದೆಗೆ ಎಂತಹ ಭಾಗ್ಯ ನೋಡಿ. ಕೃಷ್ಣನನ್ನು ಪಡಿಬೇಕು ಅಂತ ಸಾಧನೆ ಮಾಡಿ ಕಷ್ಟಪಟ್ಟು ಬೆವರಿಳಿಸಿ ಮಗ ಅಂತ ಹೇಳುವ ಭಾವದಲ್ಲಾದರೂ ಕೂಡ ಅವನನ್ನು ಕಟ್ಟಬೇಕು ಅಂತ ಹೇಳುವ ಆ ಭಾವಕ್ಕೆ ಕೃಷ್ಣ ಮಣಿದ. ಕೃಪಯಾ ಆಸೀತ್ ಸ್ವಬಂಧನೆ. ಸ್ವವಶೇನಾಪಿ ಕೃಷ್ಣೇನ ಯಸ್ಯೇದಂ ಸೇಶ್ವರಂ ವಶೆ. ಸಮಗ್ರ 14 ಲೋಕಗಳು, ಬ್ರಹ್ಮಾಂಡವೇ ಕೃಷ್ಣನ ವಶದಲ್ಲಿರುವುದು. ಅಂತಹ ಕೃಷ್ಣನೇ ಇವತ್ತು ಯಶೋದೆಯ ವಶನಾಗಿದ್ದಾನೆ. ಎಂತಹ ಒಂದು ಅದ್ಭುತ ನೋಡಿದು. ಹೇಗೆ ದೇವಕಿ
ಸರ್ವ ಪ್ರಪಂಚವನ್ನೇ ಹೊರುವಂತಹ ಕೃಷ್ಣನನ್ನು ಹೊತ್ತಳೋ ಅದೇ ರೀತಿ ಈಗ ದೇವಕಿಗೆ ಈ ಸೌಭಾಗ್ಯ, 2 ಸಲ ವಿಶ್ವರೂಪವನ್ನು ತೋರಿಸಿದ ಕೃಷ್ಣ ಇವಾಗ ತಾನೇ ಇವಳ ಬಂಧನಕ್ಕೆ ಒಳಗಾದ. ಇಂತಹ ಲೀಲೆಗಳನ್ನೆಲ್ಲ ಅವಳು ಕಂಡು ಆಶ್ಚರ್ಯ ಪಡ್ತಾಳೆ. ಹಾಗೆ ಅನೇಕ ದುಷ್ಟರ ನಾಶವೂ ಆಗ್ತದೆ. ಈ ಕಂಸನಿಂದ ಕಳುಹಿಸಲ್ಪಟ್ಟಂತಹ ಅನೇಕ ದುಷ್ಟರು ಎಲ್ಲರೂ ಕೂಡ ಕೃಷ್ಣನನ್ನು ಪಡಿತಾರೆ. ನೋಡಿ, ಇಲ್ಲೆಲ್ಲ ಏನು ಸಂದೇಶ ಅಂತಂದರೆ, ಕೃಷ್ಣನನ್ನು ಕೊಲ್ಲಬೇಕು ಅಂತ ಹೇಳುವ ಒಂದೇ ಒಂದು ದೃಷ್ಟಿ, ಬೇರೆ ದೃಷ್ಟಿ ಇಲ್ಲ. ಆ ದೃಷ್ಟಿಯಿಂದ ಬಂದವರೂ ಕೃಷ್ಣನನ್ನು ಸೇರಿದರು. ಕೃಷ್ಣನನ್ನು ನಾ ಬಯಸ್ತೇನೆ, ಕೃಷ್ಣ ನನಗೆ ಬೇಕು, ಕೃಷ್ಣನ ಬಗ್ಗೆ ಪ್ರೇಮದಿಂದ, ಪ್ರೀತಿಯಿಂದ, ವಾತ್ಸಲ್ಯದಿಂದ ಕೃಷ್ಣನನ್ನು ಪಡಿಬೇಕು ಅಂತ ಹೇಳಿ ಬಂದವರಿಗೂ ಕೃಷ್ಣ ತನ್ನನ್ನು ತಾನು ಒಪ್ಪಿಸಿಕೊಂಡ. 2 ಕಾಣ್ತದೆ ಇಲ್ಲಿ. ನಮಗೆ ಯಾವುದಾಗ್ಬೋದು? ನಮಗೆ ಯಾವುದಾಗ್ಬೋದು? ಹಿರಣ್ಯಾಕ್ಷ, ಹಿರಣ್ಯಕಶಿಪು, ರಾವಣದಂತವಕ್ತ್ರ, ರಾವಣ ಕುಂಭಕರ್ಣ, ಶಿಶುಪಾಲದಂತವಕ್ತರರು ನಡೆದ ದಾರಿ ದ್ವೇಷ ಅಲ್ವಾ? ಅವರು ಒಂದು ದಿವಸ ಪೂಜೆ ಮಾಡಿದ್ದಿರಲಿಕ್ಕಿಲ್ಲ, ಮನೆಯಲ್ಲಿ ವಿಷ್ಣು ಪೂಜೆಯನ್ನು ಮಾಡಿದ್ದಿರಲಿಕ್ಕಿಲ್ಲ. ಸಾಲಿಗ್ರಾಮವನ್ನು ಕಂಡ್ರೆ ಆಗುವುದಿಲ್ಲ ಅವರಿಗೆ. ದೇವರನ್ನು ಕಂಡ್ರೆ ಆಗುವುದಿಲ್ಲ, ತಾನೇ ದೇವರು ಅಂತ ಹೇಳುವವರು ಅವರು. ಕಂಸನೂ ಹಾಗೆ ನೋಡಿ, ದೇವರ ಪೂಜೆ ಮಾಡಲಿಕ್ಕಿಲ್ಲ, ಹೋಮ ಮಾಡಲಿಕ್ಕಿಲ್ಲ, ಗೋಪೂಜೆ ಮಾಡಲಿಕ್ಕಿಲ್ಲ, ಎಲ್ಲ ಬ್ಯಾನ್. ಇವರೆಲ್ಲ ಕಂಸನ ಕಡೆಯವರು ಬಂದವರೆಲ್ಲ ಕೃಷ್ಣನನ್ನು ದ್ವೇಷ ಮಾಡಿ ಕೊಲ್ಲಬೇಕು ಅಂತ ಹೇಳುವ ಒಂದೇ ಒಂದು ಉದ್ದೇಶ, ಬೇರೆ ಯಾವ ಉದ್ದೇಶವೂ ಇಲ್ಲ. ತಲೆಯಲ್ಲಿದ್ದದ್ದು ಅದುವೇ. ಆ ರೀತಿಯಲ್ಲಿ ಬಂದು ಕೃಷ್ಣನನ್ನು ಸೇರಿದರು. ಈಗ ನಮಗೆ ಯಾವುದಾಗ್ಬೋದು? ಈ ಯಶೋದೆ, ದೇವಕಿ, ವಸುದೇವ ಇವರೆಲ್ಲ ಪ್ರೀತಿಯಿಂದ, ವಾತ್ಸಲ್ಯದಿಂದ ಮಗ ಅಂತ ಹೇಳುವ ಭಾವದಲ್ಲಿ ಕೃಷ್ಣನನ್ನು ಪಡಿಬೇಕು, ನನ್ನವನು ಅಂತ ಹೇಳುವ ಆ ಪ್ರೀತಿ ಅವರಲ್ಲಿ ಅಧಿಕವಾಯಿತು. ಕೃಷ್ಣ ಅವರ ವಶನಾದ. ನಮಗೆ ಯಾವುದು ಸುಲಭ? ಗೊತ್ತಿಲ್ಲ. ಯಾವುದಾಗ್ಬೋದು? ದೇವರು ಬೇಕಾ ಬೇಡವಾ? ಯಾರಿಗೆಲ್ಲ ಬೇಕು ದೇವರು? ಕೆಲವರಿಗೆ ಬೇಡ, ಕೆಲವರಿಗೆ ಬೇಕು. ಇರಲಿ, ಕೈ ಕೆಳ ಹಾಕಿ. ದೇವರು ಬೇಕು ಅಂತ ಹೇಳ್ತೀರಿ, ಪಡೆಯುವುದು ಹೇಗೆ ಅಂತ ಆಲೋಚನೆ ಮಾಡಲಿಲ್ವ ನೀವು? ಈಗ ನೀವಿಷ್ಟು ಜನ ಕೈ ಎತ್ತಿದವರಲ್ಲಿ ಆಲೋಚನೆ ಮಾಡಿ. ಮತ್ತೆ ನಿಮ್ಮ ಪ್ರತಿಯೊಬ್ಬನಲ್ಲಿ ಈಗ ಪ್ರಶ್ನೆ ಕೇಳಲಿಕ್ಕುಂಟು ನಾನು. ಈ ಇಷ್ಟು ಜನ ಕೈ ಎತ್ತಿದವರಲ್ಲಿ ಕೃಷ್ಣನನ್ನು ದ್ವೇಷದಿಂದ ನಾ ಪಡಿತೇನೆ ಅಂತ ಹೇಳುವವರು ಎಷ್ಟು ಜನ? ಕೈ ಎತ್ತಿ. ಕೈ ಎತ್ತುವಾಗ ನಾ ಇನ್ನೊಬ್ಬನ ಮುಖ ನೋಡಲಿಕ್ಕಿಲ್ಲ, ನನ್ನ ಕೈಯನ್ನೇ ಎತ್ತುವುದು. ಇನ್ನೊಬ್ಬನ ಮುಖವನ್ನು ನಾವು ನೋಡಿದೆವು ಅಂತಾದರೆ ನೀವು ಅವರ ಕೈಯನ್ನು ಎತ್ತುವುದು ಅಂತ ಅರ್ಥ. ಕೃಷ್ಣನನ್ನು ದ್ವೇಷದಿಂದ ನಾ ಪಡಿತೇನೆ ಅಂತ ಹೇಳುವ ಜನ ಎಷ್ಟು? ಈಗ ದೇವರು ಬೇಕು ಅಂತ ಹೇಳಿದ್ರಿ, ಹೇಗೆ ಬೇಕು ಅಂತ ಆಲೋಚನೆ ಮಾಡಬೇಕು. ಈ 5 ದಿವಸದಲ್ಲಿ ಅದು ನಿರ್ಣಯ ಆಗಬೇಕು. ಕೃಷ್ಣನನ್ನು ಪಡೆಯುವುದು ಹೇಗೆ? ದ್ವೇಷದಿಂದಲೋ? ಆಗ್ತದಾ? ಯಾಕೆ ಆಗುವುದಿಲ್ಲ? ಈಗ ಇಲ್ಲೆಲ್ಲ ಬಂದು ದೀಪಕ್ಕೆ ಕೀಟ ಬಿದ್ದಾಗ ಬಿದ್ರಲ್ವಾ? ಈಗ ಪೂತನೆ ಎಷ್ಟು ಸುಲಭದಲ್ಲಿ, 5 ದಿವಸವೂ ಬೇಡ ರೀ, ಬಂದ ಹಾಗೆ ಬಿದ್ದದ್ದೇ. ಆಗುದಿಲ್ಲ ನಮಗೆ? ಪೂತನೆ ಹಾಗೆ ಮಾಡ್ಲಿಕ್ಕೆ ಆಗುದಿಲ್ವಾ? ನಮ್ಮಿಂದ ಸಾಧ್ಯ ಇಲ್ಲ ಅದು. ಯಾಕೆ? ನಮಗೆ ಅಂತಹ ದ್ವೇಷ ಸಾಯುವವರೆಗೆ ಬರಲಿಕ್ಕಿಲ್ಲ. ಹಿರಣ್ಯಾಕ್ಷ, ಹಿರಣ್ಯಕಶಿಪು ಅವರ ಉಸಿರೇ ಹರಿದ್ವೇಷ, ಉಸಿರೇ ಹರಿದ್ವೇಷ. ಶಿಶುಪಾಲ ದಂತವಕ್ತರ, ಈ ಶಿಶುಪಾಲ ಬೈದದ್ದು ಲೆಕ್ಕ ಉಂಟಾ? ನಾಡಿದ್ದು ನೋಡುವ.
ಬಾಯಿಗೆ ಬಂದಾಗ ಬೈದ. ಇವರು ಯಾರೂ ಕೂಡ ಹರಿಪೂಜೆಯನ್ನು ಮಾಡಿದವರಲ್ಲ, ಹರಿದ್ವೇಷ, ಹರಿಪ್ರೀತಿ ಇಲ್ಲ. ದ್ವೇಷಾತ್ ಚೈದ್ಯಾದಯೋ ನೃಪಾಹ. ದ್ವೇಷದಿಂದ ಮಾಡಲಿಕ್ಕೆ ಬರ್ತದ? ನಿಮ್ಮ ಉಸಿರು ಹರಿದ್ವೇಷ, ಕೃಷ್ಣದ್ವೇಷ ಆಗಬೇಕು. ಸಾಧ್ಯವಾ? ಒಂದು ಕ್ಷಣ ದ್ವೇಷ ಮಾಡಿದ ಪೂಜೆಯಿಂದ ಫಲ ಸಿಗದೇ ಹೋದಾಗ ದ್ವೇಷ ಮಾಡ್ತೀರಿ ಅಲ್ವಾ? ಸತ್ಯನಾರಾಯಣ ಪೂಜೆ 10 ಆಯಿತು, 12 ಆಯಿತು, ಫಲ ಕೊಡಲಿಲ್ಲ. ಅವ ಸತ್ಯನಾರಾಯಣ ಸರಿ ಇಲ್ಲ. ಇಲ್ಲದಿದ್ದರೆ ಪುರೋಹಿತರು ಮಾಡಿದ ಪೂಜೆ ಸರಿಯಾಗಲಿಲ್ಲ. ದ್ವೇಷ ಅಲ್ವಾ ಇದು? ಆ ಪೂಜೆ ಮಾಡುವಾಗ ಪರಮ ಭಕ್ತಿ, ಓಹ್ ಕಣ್ಣು ಮುಚ್ಚಿದ್ದೇನು, ಹೂವಿನ ಮಾಲೆ ಹಾಕಿ ತಂದದ್ದು ರಾಶಿ ಹಾಕಿದ್ದೇನು, ರಾಶಿ ಹಾಕುವುದು, ಅಲಂಕಾರ ಮಾಡುವುದಲ್ಲ, ರಾಶಿ ಹಾಕುವುದು. ಕೊನೆಗೆ ಅವನನ್ನೇ ಬೈಯುವುದು. ಅಲಂಕೃತ್ಯ ಶಿರಚ್ಛೇದ ಅಂತ ಒಂದುಂಟು ನ್ಯಾಯ. ಚಂದ ಮಾಡಿ ಅಲಂಕಾರ ಮಾಡುವುದು ಮೇಕೆಯನ್ನು, ಭದ್ರಕಾಳಿಯ ಗುಡಿ ಎದುರು ನಿಲ್ಲಿಸಿ ಚಂದ ಮಾಡಿ ಸ್ನಾನ ಮಾಡಿಸಿ ಆಡನ್ನು ಅಲಂಕಾರ ಮಾಡಿ, ಅದಕ್ಕೆ ಗೊತ್ತಿರೋದಿಲ್ಲ ನನ್ನನ್ನು ತೆಗಿತಾರೆ ಈಗ ಅಂತ, ಕುಂಕುಮ ಎಲ್ಲ ಹಾಕಿ ಚಂದ ಮಾಡಿ ಅಲಂಕಾರ ಮಾಡುವುದು. ಬಲಿಗಂಬದ ಎದುರು ಕುತ್ತಿಗೆ ಅಂತ ನಿಲ್ಲಿಸುವುದು, ಅಲ್ಲಿಗೆ ಒಂದು ಕಡಿಯುವುದು ಕುತ್ತಿಗೆಗೆ. ಅಲಂಕೃತ್ಯ ಶಿರಚ್ಛೇದ ಅಂತ. ಚಂದ ಮಾಡಿ ಅಲಂಕಾರ ಮಾಡಿ ಸತ್ಯನಾರಾಯಣ ಪೂಜೆಗೆ ಅಥವಾ ಇನ್ಯಾವುದೋ ಪೂಜೆಗೆ ದೇವರನ್ನು ಅಲಂಕಾರ ಮಾಡಿ ಆಯಿತು, ಬೇಕಾದಷ್ಟು ಎಲ್ಲ ಹೂ ಹಾಕಿ, ಕೊನೆಗೆ ನೀವು ನೆನೆಸಿದ ಫಲ ನಿಮಗೆ ಸಿಗಲಿಲ್ಲ ಅಂತ ಆಗುವಾಗ ಅವನನ್ನು ಮತ್ತೆ ಬಾಯಿಗೆ ಬಂದಾಗ ಬೈಯುವುದು. ಅವನೊಟ್ಟಿಗೆ ಪುರೋಹಿತರು ಕೂಡ ಸೇರ್ಕೊಳ್ತಾರೆ ಇವನ ಬೈಗಳಿಗೆ. ಸಾಧ್ಯ ಉಂಟ? ಪೂಜೆಯೇ ಮಾಡಬಾರ್ದು ಹರಿದ್ವೇಷ ಅಂದರೆ. ಹರಿದ್ವೇಷವೇ ಪೂಜೆ ಆಗಬೇಕು. ನಮ್ಮಿಂದ ಸಾಧ್ಯ ಇಲ್ಲ. ಮತ್ತೆ ದೇವರನ್ನು ಪಡೆಯುವುದು ಹೇಗೆ? ಹೇಗೆ ದೇವರನ್ನು ಪಡಿತೀರಿ ನೀವು? ಹೇಗೆ ಹೇಳಿ ನೋಡ, ಗಟ್ಟಿ ಹೇಳು. ಹೇಗೆ? ಪ್ರೀತಿಯಿಂದ. ದೇವರ ಮೇಲೆ ಪ್ರೀತಿ. ಯಾವ ರೀತಿಯ ಪ್ರೀತಿ ಹೇಳಿ, ಹೇಳಪ್ಪ. ಯಾವ ರೀತಿಯ ಪ್ರೀತಿ? ಗೊತ್ತಿಲ್ಲ. ಪ್ರೀತಿಯಿಂದ ಪಡಿಬೇಕು ಅಂತ ನಾವು ಬಯಸ್ತೇವೆ. ಪ್ರೀತಿ ಹೇಗೆ ಮಾಡುವುದು ದೇವರಲ್ಲಿ ಅಂತ ಗೊತ್ತಿಲ್ಲ. ಭಕ್ತಿಯಿಂದ ಪ್ರೀತಿ ಮಾಡಬೇಕು ಅಲ್ವಾ? ಹೋ, ಭಕ್ತಿಯಿಂದ ನಾವು ಕೃಷ್ಣನಲ್ಲಿ ಪ್ರೀತಿಯನ್ನು ಮಾಡುವುದು ಅಲ್ವಾ? ಭಕ್ತಿ ಅಂದ್ರೆ ಏನು ಹೇಳಿಲ್ವಾ ನಿಮಗೆ? ಭಕ್ತಿ ಅಂದ್ರೆ ಏನು? ದೇವರಲ್ಲಿ ನಂಬಿಕೆ. ಎಷ್ಟು ದಿವಸ? ಸಾಯುವಲ್ಲಿಯವರೆಗೆ ಭಕ್ತಿ, ಸಾಯುವಲ್ಲಿಯವರೆಗೆ ನಂಬಿಕೆ ಅಲ್ವಾ? ಇದನ್ನೇ ಭಕ್ತಿ ಅಂತ ಕರೆಯುವುದು. ಮೇಲಿಂದ ಎಣ್ಣೆಯನ್ನು ಹೀಗೆ ತೆಂಗಿನ ಎಣ್ಣೆಯನ್ನು ಸುರಿತಾ ಇರುವಾಗ ಅದು ನಿರಂತರವಾಗಿ ಬರ್ತಾ ಇರ್ತದೆ ನೋಡಿ, ತುಂಡಾಗದ ಹಾಗೆ. ತೈಲಧಾರೆ ಅಂತ ಹೇಳ್ತಾರೆ. ಈ ತೈಲಧಾರೆಯ ಹಾಗೆ ಭಕ್ತಿ ಇರಬೇಕಂತೆ ನಿಮ್ಮ ಮನಸ್ಸು ಕೃಷ್ಣನಲ್ಲಿ. ಸದಾ ತುಂಡಾಗದ ರೀತಿಯ ಒಂದು ಭಾವನೆ ಕೃಷ್ಣನಲ್ಲಿ. ಭಾವನೆಗೆ ಭಕ್ತಿ ಅಂತ ಹೆಸರು. ಅಯಸ್ಕಾಂತದ ಹಾಗೆ ಅಂಟಿಕೊಳ್ಬೇಕದು, ಬಿಡಬಾರ್ದು. ಆ ಅಂಟಿಕೊಳ್ಳುವ ಭಕ್ತಿಯಿಂದ ನೀವು ಕೃಷ್ಣ ಬೇಕು ಅಂತ ಬಯಸಿದ್ರೆ ಕೃಷ್ಣ ಸಿಗ್ತಾನೆ. ಇದು ಯಶೋದೆ ವಸುದೇವ ದೇವಕಿಯರ ಮಾರ್ಗ. ಈಗ ನಮಗೆ ಇವರ ಮಾರ್ಗ ಆಗ್ಬೋದಾ? ಇವರ ಮಾರ್ಗ ಆಗ್ಬೋದಾ? ವಸುದೇವ ದೇವಕಿ ಯಶೋದೆಯರ ಮಾರ್ಗ ಆಗ್ಬೋದಲ್ವಾ? ಆ ಭಾವ ನಮಗೆ ಬರಬೇಕು. ಇನ್ನು 4 ದಿವಸ ಮಾತ್ರ ಅಲ್ಲ, ನಮ್ಮ ಅಂತ್ಯದವರೆಗೆ ಈ ಭಾವ ಬರಬೇಕು. ಅದು ಇಲ್ಲಿ ಕೃಷ್ಣಲೀಲೆ ಕಥೆ ಇದ್ರೂ ಕೂಡ ಇದನ್ನೆಲ್ಲ ನಾವು ಕೇಳಿ
ಇಂತಹ ವಿಚಾರಗಳನ್ನು ನಾನು ನನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಹೇಳುವ ಸಂಕಲ್ಪಕ್ಕೆ ನಾವು ಬರಬೇಕು. ಇಲ್ಲಿ ಗೋಕುಲದಲ್ಲಿ ಇಂತಹ ಅನೇಕ ದುಷ್ಟಶಕ್ತಿಗಳ ಆಕ್ರಮಣವಾಗ್ತದೆ. ಅವರೆಲ್ಲ ಅಲ್ಲಿದ್ದಂತಹ ಹಿರಿಯರು ಸಂಕಲ್ಪ ಮಾಡ್ತಾರೆ, ಇನ್ನು ಇಲ್ಲಿ ನಾವು ವಾಸ ಮಾಡಬಾರ್ದು, ಬೇರೆ ಕಡೆಗೆ ಹೋಗಬೇಕು ಅಂತ ಸಂಕಲ್ಪಿಸಿ ಇಲ್ಲಿಂದ ಒಂದಷ್ಟು ದೂರದಲ್ಲಿ ವೃಂದಾವನ ಅಂತ ಹೇಳುವ ಒಂದು ಜಾಗ ಇದೆ. ಆ ಜಾಗಕ್ಕೆ ನಾವು ಇಲ್ಲಿಂದ ತೆರಳಬೇಕು. ಈ ಕೃಷ್ಣ ಬಲರಾಮರನ್ನು ನಾವು ರಕ್ಷಣೆ ಮಾಡಿಕೊಳ್ಳಬೇಕು, ಇಲ್ಲಿಂದ ಅಲ್ಲಿಗೆ ತೆರಳುವ ಅಂತ ಸಂಕಲ್ಪಿಸಿ ಹೋಗುವುದಕ್ಕೆ ತೊಡಗ್ತಾರೆ. ಅಷ್ಟೊತ್ತಿಗೆ ಈ ಕೃಷ್ಣ ಬಲರಾಮ ಇಬ್ಬರು ಕೂಡ ಆಟ ಆಡ್ತಾ ಇದ್ದರು. ಮಾರ್ಗದಲ್ಲಿ ಒಬ್ಬಳು ಹಣ್ಣು ಮಾರುವವಳು ಬರ್ತಾಳೆ. ಬುಟ್ಟಿಯಲ್ಲಿ ಹಣ್ಣನ್ನು ತುಂಬಿಸಿಕೊಂಡು ಹಣ್ಣು ಮಾರುವವಳು. ಅದು ಕೃಷ್ಣನ ಕಣ್ಣಿಗೆ ಬಿತ್ತು. ಕೃಷ್ಣ ಮೆಲ್ಲ ಪುಟ್ಟ ಪುಟ್ಟ ಹೆಜ್ಜೆಯನ್ನಿಡುತ್ತಾ ಅಲ್ಲಿಗೆ ಹೋದ ಅವಳ ಹತ್ತಿರ. ಈ ಮಗುವನ್ನು ಕಂಡು ಮೋಹಗೊಳ್ಳದವರು ಪ್ರಪಂಚದಲ್ಲಿ ಯಾರೂ ಇಲ್ಲ. ಅಂತಹ ಆಕರ್ಷಣೆ. ಕೂಡಲೇ ತಲೆಯಲ್ಲಿದ್ದ ಹಣ್ಣಿನ ಬುಟ್ಟಿಯನ್ನು ಕೆಳಗಿಟ್ಲು. ಇವ ಸೀದಾ ಹೋದ ಅಲ್ಲಿಗೆ ಬುಟ್ಟಿ ಹತ್ರ. ಹೀಗೆ ಮಾಡಿದ. ಆ ಕೈಯಲ್ಲಿ ಹಿಡಿದ್ರೆ ಎಷ್ಟು ಮಾವಿನ ಹಣ್ಣು ಹಿಡಿಬೋದು? 1, 2 ಹೇಗೆ ಗೊತ್ತು? ನೋಡಿದ್ದೀರಾ? 1 ಹಿಡಿಬೋದು ಅಂತ ಹೇಗೆ ಹೇಳಿದ್ರಿ? 2 ಹಿಡಿಬೋದು ಅಂತ ಹೇಗೆ ಹೇಳಿದ್ರಿ? ಆ ಕೈಯಲ್ಲಿ ಹಣ್ಣು ಇವ 2 ಕೈಯನ್ನು ಜೋಡಿಸಿ ಅಲ್ಲಿ ಹೋಗಿ ಕಣ್ಣು ಬಿಳಿ ಬಿಳಿ ಮಾಡ್ತಾ ನಿಂತಂತೆ. ಈ ಹಣ್ಣು ಮಾರುವವಳು ಏನು ಮಾಡಿದ್ಲು? ಒಂದೊಂದೇ ಇಡ್ತಾ ಬಂದಳಂತೆ ಇವನ ಕೈಯಲ್ಲಿ ಹಣ್ಣನ್ನು. ಅದರಲ್ಲಿ ಕೆಲವು ಕೆಳಗೆ ಬಿತ್ತು. ಅಂತೂ ಪೂರ್ಣ ಬುಟ್ಟಿಯಲ್ಲಿದ್ದ ಎಲ್ಲ ಹಣ್ಣನ್ನು ಇವನ ಕೈಯಲ್ಲಿ ತುಂಬಿಸಿದಳು. ಎಷ್ಟು ವಿಚಿತ್ರ ನೋಡಿ. ಕೃಷ್ಣನಿಗೆ ಸಂತೋಷ ನೋಡಬೇಕಿತ್ತು ಆವಾಗ. ಒಂದು ಸಣ್ಣಕ್ಕೊಂದು ಮುಗುಳು ನಗೆ. ಆ ಮುಗುಳು ನಗೆಯಿಂದ ಏನು ಮಾಡಿದ ಅಂತ ಕೇಳಿದರೆ, ಅದೇ ಆ ಖಾಲಿಯಾದ ಹಣ್ಣಿನಿಂದ ಖಾಲಿಯಾದ ಬುಟ್ಟಿಯಲ್ಲಿ ಸರ್ವ ರತ್ನಗಳನ್ನು ತುಂಬಿಸಿದಂತೆ. ಕೃಷ್ಣನಿಗೆ ದೇವರಿಗೆ ಕೊಡಬೇಕಲ್ಲೋ. ಇದು ಮತ್ತೆ ರಾತ್ರಿಗೆ ರಸಾಯನ ಮಾಡಲಿಕ್ಕೆ ಅಂತ ಇಟ್ಟದ್ದು ಮಾವಿನ ಹಣ್ಣು, ಇದನ್ನೀಗ ಕೊಡಬೇಕಲ್ವಾ? ರಾತ್ರಿಗೆ ಇಲ್ಲ ಅಂತ ಆಗ್ತದೆ. ದೇವರಿಗೆ ಈಗ ನೈವೇದ್ಯಕ್ಕೆ ಕೊಟ್ಟರೆ ಮತ್ತೆ ಮಧ್ಯಾಹ್ನ ಬಂದವರಿಗೆ ಅದನ್ನು ಪ್ರಸಾದ ಅಂತ ಕೊಡ್ಲಿಕ್ಕಿಲ್ವಾ? ಆವಾಗ ರಾತ್ರಿಗೆ ರಸಾಯನ ಮಾಡುವುದಕ್ಕೆ ಮಾವಿನ ಹಣ್ಣು ಇಲ್ಲ ಅಂತ ಆಗ್ತದೆ. ಕೃಷ್ಣನಿಗೆ ಕೊಡಬೇಕಲ್ಲ ಇದನ್ನು ಅಂತ ನಾವು ಭಾವಿಸಿ ಅಲ್ವ ಕೊಡುವುದು. ಒಂದು ವೇಳೆ ಅವ ಎಲ್ಲಿಯಾದರೂ ನೀವು ನೈವೇದ್ಯ ಇಟ್ಟಾಗ ಬರ್ತಿದ್ರೆ ಮರು ದಿವಸದಿಂದ ಅವ ಉಪವಾಸ ಇರ್ತಿದ್ದ ಕೃಷ್ಣ. ಏನಿಲ್ಲ, ಕೃಷ್ಣನಿಗೆ ಯಾವ ನೈವೇದ್ಯ ಇಲ್ಲ. ಒಂದು ವೇಳೆ ಅವ ಬರ್ತಿದ್ರೆ ನೀವು ನೈವೇದ್ಯ ಇಡುವಾಗ ಅಲ್ವಾ? ಆ ಭಾವ ಈ ಹಣ್ಣು ಮಾರುವವಳಲ್ಲಿ ಇರಲಿಲ್ಲ. ಮಗು ಕೇಳಿತು ಅಂತ ಹೇಳಿಕೊಂಡು ಎಲ್ಲವನ್ನು ಈ ಮಗುವಿಗೆ ಕೊಟ್ಟದ್ದು. ಆ ಹೆಣ್ಣು ಯಾವುದೇ ಹಿಂದೆ ಮುಂದೆ ಆಲೋಚನೆ ಮಾಡದೆ ಕೃಷ್ಣನಿಗೆ ಅಂತ, ಮಗುವಿಗೆ ಅಂತ ಕೊಟ್ಟದ್ದು. ಆದರೆ ಅದರ ಫಲ ಏನು ಅಂತ ಕೇಳಿದರೆ, ಸರ್ವ ಸಂಪತ್ತನ್ನು ಕೃಷ್ಣ ಆ ಹೆಣ್ಣಿಗೆ ಅನುಗ್ರಹ ಮಾಡ್ತಾನೆ. ಸರ್ವ ಶರಣಾಗತಿ ಭಾವದಿಂದ ಮುಗಿತದೆ ಅಂತ ಹೇಳಿಕೊಂಡು ನಾವು ಕೊಡುವುದಲ್ಲ, ಮುಗಿಬಾರದು ಅಂತ ಹೇಳಿ ಕೊಡಬೇಕು. ಇದು ಗುಟ್ಟು. ಮುಗಿತದೆ ಅಂತ ಹೇಳಿ ಕೊಡುವುದಲ್ಲ, ಮುಗಿಬಾರದು ಅಂತ ಹೇಳಿ ಕೊಡಬೇಕಂತ. ಆವಾಗ ಅಧಿಕವಾಗ್ತದೆ ಅಂತ. ಇದು ಕೃಷ್ಣಾರಾಧನೆಯ ಸೂಕ್ಷ್ಮತೆ.
ಮತ್ತು ಕೃಷ್ಣನಿಗೆ ನಿಮ್ಮ ಯಾವ ಮಾವಿನ ಹಣ್ಣು ಬೇಡ, ಯಾವ ರಸಾಯನವೂ ಬೇಡ, ಯಾವ ಸಪಾದ ಭಕ್ಷ್ಯವೂ ಬೇಡ, ಏನು ಬೇಡ. ಅವನಿಗೆ ಬೇಕಾದ್ದು ನೀವು, ಅವನಿಗೆ ಬೇಕಾದ್ದು ನೀವು. ನೀವಲ್ಲಿ ಎದುರಿಟ್ಟ ತಟ್ಟೆಯಲ್ಲಿಟ್ಟ ಹಣ್ಣು ಹಂಪಲುಗಳಲ್ಲ ನೀವು ಬೇಕಾದ್ದು. ನೀವು ನಿಮ್ಮನ್ನು ಹೇಗೆ ಸಮರ್ಪಣೆ ಮಾಡ್ತೀರಿ ಅದನ್ನು ಅವ ನೋಡ್ತಾನೆ. ಈ ಹಣ್ಣು ಮಾರುವವಳು ತನ್ನನ್ನು ತಾನೇ ಸಮರ್ಪಣೆ ಮಾಡುವ ರೀತಿಯಲ್ಲಿ ಈ ಹಣ್ಣನ್ನು, ಇಲ್ಲದಿದ್ದರೆ ಹಣ್ಣು ಮಾರುವವರು ಆ ರೀತಿ ಒಬ್ಬ ಕೇಳಿದ ಅಂತ ಕೊಡ್ತಾರೆ ಇಲ್ಲಿ ಅದರ ಪ್ರಪಂಚದಲ್ಲಿ. ಈಗ ನೀವೆಲ್ಲಿಯಾದರೂ ಸಂತೆಗೆ ಹೋಗಿ ನಿಮ್ಮನ್ನು ನೋಡಿದ ತಕ್ಷಣ ಎಲ್ಲ ಕೊಟ್ಟು ಬಿಡ್ತಾರೆ ಅವರು? ಇಲ್ಲವಲ್ಲ. ಆ ಭಾವನೆ, ತನ್ನನ್ನೇ ತಾನು ಸಮರ್ಪಣೆ ಮಾಡಿಬಿಡಬೇಕು ಹೇಳುವ ಭಾವನೆ ಬಂದಾವಾಗ ನಿಮ್ಮನ್ನು ಸ್ವೀಕಾರ ಮಾಡ್ತಾನೆ. ಅದನ್ನು ಈ ಹಣ್ಣು ಮಾರುವವಳಲ್ಲಿ ನಾವು ನೋಡ್ತೇವೆ. ಸರಿ, ಅಲ್ಲಿಂದ ಆ ಲೀಲೆಯನ್ನು ತೋರಿಸಿದ, ಸಕಲ ಸಂಪತ್ತನ್ನು ಅನುಗ್ರಹ ಮಾಡಿದ. ಮುಂದೆ ವೃಂದಾವನಕ್ಕೆ ಹೋಗ್ತಾರೆ. ವೃಂದಾವನ ಅತ್ಯಂತ ವನಂ ವೃಂದಾವನನ್ನಾಮ ಪಶವ್ಯಂ ನವಕಾನನಂ ಗೋಪಗೋಪಿ ಗವಾಂ ಸೇವ್ಯಂ. ಅತ್ಯಂತ ಪುಣ್ಯ ಸ್ಥಳ, ಶಾಂತವಾದಂತಹ ಸ್ಥಳ. ಅಲ್ಲಿ ಹೋಗಿ ಜೀವನ ಮಾಡುವುದಕ್ಕೆ ತೊಡಗ್ತಾರೆ ಈ ಗೋಪಾಲಕರು, ಗೋಪರು, ನಂದಗೋಪಾದಿಗಳೆಲ್ಲ ಎಲ್ಲ ಸಂಪತ್ತು ಸಮೇತವಾಗಿ ಅಲ್ಲಿಗೆ ಹೋಗ್ತಾರೆ. ಮುಂದೆ ಅಲ್ಲಿಗೂ ಕೂಡ